ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ 2 ರೀತಿಯ ಸಿಹಿ ರೆಸಿಪಿಗಳು. ಮೊದಲನೇದು ಕಡುಬು, ಸಿಹಿ ಕಡುಬು. ಮೊದಲನೇ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ಹುಕ್ಕರಿಸ್ಕೋಬೇಕು. ದೊಡ್ಡದಾಗಿರೋದು ಬಟ್ಲೆ ಇಟ್ಕೊಂಡಿದ್ದೀನಿ, ಪಾತ್ರೆ ಇಟ್ಕೋಬೋದು, ಬಾಣಲೆ ಕೂಡ ಇಟ್ಕೋಬೋದು. ಖಾರ ಇಲ್ದಿರ ಅಂದರೆ ದಿನ ಸಾರು ಮಾಡೋ ಪಾತ್ರೆ ಇದ್ದರೆ ಅದನ್ನೆಲ್ಲ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅಕ್ಕಿ ಹಿಟ್ಟನ್ನ ಏನು ಹುಕ್ಕರಿಸ್ಕೊಳ್ತೀವಲ್ಲ ಅದರಲ್ಲಿ ಸ್ವಲ್ಪ ಖಾರ ಅಂಶ ಬರುತ್ತೆ. 1/4 ಗ್ಲಾಸಷ್ಟು ನೀರು, ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ತುಪ್ಪ. ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 1 ರಿಂದ 2 ಚಮಚದಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹಿಟ್ಟನ್ನ ಹಾಕೊಂಡ್ಮೇಲೆ ಸುಮಾರು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಜಿಗಟು ಚೆನ್ನಾಗಿ ಬರುತ್ತೆ. ಈ ರೀತಿ ಲೋಟದ ಹಿಂದೆಯಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು, ನುಣ್ಣಗೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಕಡುಬು ಮಾಡ್ಕೊಳ್ಳಿ, ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಮೃದುವಾಗೂ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವಾಗಲೇ ಕೈ ಹಾಕಿ ನಾದಲಿಕ್ಕೆ ತುಂಬಾ ಜಾಸ್ತಿ ಬಿಸಿ ಇದೆ. ಸ್ವಲ್ಪ ಆದ್ರೂ ಆರಲಿ. ಅದು ಆರಷ್ಟರಲ್ಲಿ ಇದಕ್ಕೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಅತ್ಯಂತ ಸುಲಭವಾಗಿರೋ ಹೂರಣದ ರೆಸಿಪಿ ಇದು. 1 ಗ್ಲಾಸಷ್ಟು ತೆಂಗಿನ ತುರಿ, ಅರ್ಧ ಗ್ಲಾಸಷ್ಟು ಬೆಲ್ಲದ ಪುಡಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಬೆಲ್ಲ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೋಬೋದು. ಹಸಿ ತೆಂಗಿನ ತುರಿಗೆ ಬದಲಾಗಿ ಒಣ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ಬೋದು. ಏಲಕ್ಕಿ 2 ರಿಂದ 3. ಸುಮಾರು 2 ರಿಂದ 3 ನಿಮಿಷ ಆದಮೇಲೆ ಹೂರಣ ರೆಡಿಯಾಗಿದೆ. ಉಕ್ಕರಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ, ಸ್ವಲ್ಪ ಆರಿದೆ. ಆ ಪಾತ್ರೆಯಿಂದ ತೆಗೆದು, ಆ ಬಾಣಲೆಯಿಂದ ತೆಗೆದು ಬೇರೆದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಬಟ್ಟೆ ಉಪಯೋಗ ಮಾಡೋಂಗಿದ್ರೆ ತಣ್ಣೀರು ಬಟ್ಟೆನ ಉಪಯೋಗ ಮಾಡಿ. ಕೈಗೆ ಬಿಸಿ ಕೂಡ ಹತ್ತೋದಿಲ್ಲ, ಚೆನ್ನಾಗಿ ನಾದಲಿಕ್ಕೆ ಕೂಡ ಸುಲಭ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಕೈ ಹಾಕಿ ನಾದ್ಕೋಬೋದು. ಅಕ್ಕಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರ ಅಷ್ಟೇ ಚೆನ್ನಾಗಿ ಕಡುಬಾಗಲಿ ಅಕ್ಕಿ ರೊಟ್ಟಿ ಆಗಲಿ ಚೆನ್ನಾಗಿ ಬರುತ್ತೆ. ಕಡಿಮೆ ಅಂದರೆ 2 ರಿಂದ 3 ನಿಮಿಷ ಆದರೂ ಚೆನ್ನಾಗಿ ನಾದಬೇಕು, ತುಂಬಾ ಮುಖ್ಯ. ಪದೇ ಪದೇ ಹೇಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಕಡುಬನ್ನ ಮಾಡಲಿಕ್ಕೆ ಅದರದ್ದು ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಲಾಸ್ಟಿಕ್ ಮೇಕರ್, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಯಾರಿಗೆ ಬರಲ್ಲ ಅವರು ಅದನ್ನು ಉಪಯೋಗ ಮಾಡಿ. ಅಥವಾ ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಮಾಡೋಂಗಿದ್ರೆ ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಫಾಲೋ ಮಾಡಿ. ಒಂದು ಸತಿ ಕಲಿಯೋವರೆಗೂ ಕಷ್ಟ ಅನಿಸುತ್ತೆ, ಕಲಿತ ಮೇಲೆ ತುಂಬಾ ಸುಲಭ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಇದಾಗಿದೆ. 7 ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ. ಹಬೆಯಲ್ಲಿ ಬೇಯಿಸ್ಕೋಬೇಕು. ಸುಮಾರು 7 ರಿಂದ 8 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಸಿಹಿ ಕಡುಬು ರೆಡಿಯಾಗಿದೆ. ಸುಮಾರು 7 ರಿಂದ 8 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೆ, ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೆ. ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ. ಮೊದಲೇ ಹೇಳ್ದಂಗೆ ನಾಗರ ಪಂಚಮಿಗೂ ಕೂಡ ಮಾಡ್ಕೋಬೋದು, ಗಣಪತಿ ಹಬ್ಬಕ್ಕೆ ಕೂಡ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಇದಕ್ಕಿಂತಲೂ ಸುಲಭವಾಗಿರೋ ಮೆಥಡ್ ಬೇರೊಂದಿಲ್ಲ. 2ನೇ ರೆಸಿಪಿ ಹುರುಗಡ್ಲೆ ಉಂಡೆ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg ಕಡಲೆ ಬೀಜ ಅಥವಾ ಶೇಂಗಾ. ಗ್ಯಾಸ್ ಸ್ಟವ್ನ ಸಣ್ಣೂರಿಲಿ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜನ ಸಿದಿಸ್ಕೊಳಕ್ಕೆ ಹೋಗ್ಬೇಡಿ, ಟೇಸ್ಟು ಕೆಟ್ಟೋಗುತ್ತೆ. ಕಡಲೆ ಬೀಜನ ಹುರಿದಿದ್ದಾಗಿದೆ, ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಅದೇ ಬಾಣಲೆಗೆ 1 ಗ್ಲಾಸಷ್ಟು ಹುರುಗಡ್ಲೆ. ಕಡಲೆ ಬೀಜ ಎಷ್ಟು ತಗೊಂಡಿದ್ದೀನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಹುರುಗಡ್ಲೆನ ಕೂಡ ಉಪಯೋಗ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಹುರುಗಡ್ಲೆ ಕ್ವಾಂಟಿಟಿನ ಜಾಸ್ತಿ ಹಾಕೋಬೋದು, 1.5 ಗ್ಲಾಸಷ್ಟನ್ನ ಉಪಯೋಗ ಮಾಡ್ಬೋದು. ಈಗ ಹುರುಗಡ್ಲೆನ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 2 ರಿಂದ 3 ನಿಮಿಷ ಬಿಸಿ ಮಾಡ್ಕೋಬೇಕು, ಬೆಚ್ಚಗೆ ಮಾಡ್ಕೋಬೇಕು. ಹುರುಗಡ್ಲೆನ ಹುರ್ಕೊಳ್ಳೋದ್ರಿಂದ ಇದರ ಫ್ಲೇವರು ಚೆನ್ನಾಗಿ ಬರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಏನಾದರೂ ಮೆತ್ತಗಾಗೋಗಿದ್ರೆ ಮತ್ತೆ ಕ್ರಿಸ್ಪಿ ಥರ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ ಹುರ್ಕೊಳ್ಳೋದ್ರಿಂದ. ಒಟ್ಟಾಗಿ ಹೇಳ್ಬೇಕನ್ನಂಗಿದ್ರೆ ಹುರುಗಡ್ಲೆನ ಹುರಿದಿದ್ದಾಗಿದೆ. ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ.
ಬಿಸಿ ಮಾಡಿಟ್ಕೊಂಡಿರೋ ಹುರ್ಗಡ್ಲೆ, 2ರಿಂದ 3 ಏಲಕ್ಕಿ. ಈಗ ಈ ಪದಾರ್ಥಗಳನ್ನ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬಾ ಜಾಸ್ತಿ ತರ್ತರಿಯಾಗಿ ಪುಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನುಣ್ಣಗೂ ಇರಬೇಕು, ತರ್ತರಿಯಾಗೂ ಇರಬೇಕು. ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ, ಕಡಲೆ ಬೀಜ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಬಿಳಿ ಎಳ್ಳು. ಬಿಳಿ ಎಳ್ಳನ್ನು ಕೂಡ ಸುಮಾರು 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಬಿಳಿ ಎಳ್ಳನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಬೆಲ್ಲ. ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. 1 ಗ್ಲಾಸ್ ಬೆಲ್ಲ ಜಾಸ್ತಿ ಆಗುತ್ತೆ ಅನ್ಸಿದ್ರೆ 3/4 ಗ್ಲಾಸ್ ಹಾಕ್ಕೊಳ್ಳಿ. ಅರ್ಧ ಗ್ಲಾಸಷ್ಟು ನೀರು. ಬೆಲ್ಲನ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. 1 ಕುದಿ ಬಂದರೆ ಸಾಕು. 3ರಿಂದ 4 ಚಮಚದಷ್ಟು ತುಪ್ಪ. ಪುಡಿ ಮಾಡಿಟ್ಕೊಂಡಿದ್ನಲ್ಲ ಹುರ್ಗಡ್ಲೆ, ಕಡಲೆ ಬೀಜ, ಎಳ್ಳು ಅದಕ್ಕೆಲ್ಲ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪನ ಹಾಕೊಂಡ್ಮೇಲೆ. 1 ಗ್ಲಾಸಷ್ಟು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ. ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪನ ಹಾಕೊಂಡ್ಮೇಲೆ. ಈಗ ಇದು ರೆಡಿಯಾಗಿದೆ. ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಮೊದಲೇ ಹೇಳ್ದಂಗೆ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಕರಗಿಸ್ಕೊಂಡಿರೋ ಬೆಲ್ಲನ ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲವುದನ್ನು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಕನ್ಸಿಸ್ಟೆನ್ಸಿ ಕೆಟ್ಟೋಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊಳ್ಳಿ. ಅವಶ್ಯಕತೆ ಬಿದ್ದಾಗ ಸೇರಿಸ್ತಾ ಹೋಗಬೇಕು. ಯಾವ ಸೈಜ್ ಬೇಕು, ಯಾವ ರೀತಿ ಬೇಕು, ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬೋದು. ಈಗಿದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ನಾಗರ ಪಂಚಮಿ ವಿಶೇಷ ತಂಬಿಟ್ಟು, ಹುರ್ಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ದೇವರ ನೈವೇದ್ಯಕ್ಕೋಸ್ಕರ. ಟ್ರೈ ಮಾಡಿ ನೋಡಿ, ತುಂಬಾ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.